ಹಲೋ ನಮಸ್ಕಾರ ಎಲ್ಲ ಬ್ಯಾಂಕಿಂಗ್ ಆಸ್ಪಿರೆಂಟ್ಸಿಗೆ. ಇವತ್ತು ಹೊಸ ವಿಡಿಯೋ ಏನಪ್ಪ ಅಂದರೆ RRB ಕ್ಲರ್ಕ್ ಮೇನ್ಸ್ಗೆ ಯಾವ್ಯಾವ ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಕೇಳಬಹುದು ಜನರಲ್ ಅವೇರ್ನೆಸ್ಸಲ್ಲಿ ಅಂತ ಈ ಒಂದು ವಿಡಿಯೋ. ಇದರಲ್ಲಿ ನಾನು 10 ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಫಸ್ಟ್ ಯಾವ ಸ್ಕೀಮಪ್ಪ ಅಂದರೆ PM ಮತ್ಸ್ಯ ಸಂಪದಾ ಯೋಜನಾ. ಮತ್ಸ್ಯ ಅಂದರೆ ಮೀನು, ಮತ್ಸ್ಯಕನ್ಯೆ ಆ ಥರ ನೆನ್ಪಿಟ್ಕೊಳ್ಳಿ. ಅಂದರೆ ಮೀನಿನ ಬಗ್ಗೆ ಈ ಒಂದು ಸ್ಕೀಮ್. ಮೀನನ್ನ ಹೇಗೆ ಸಾಗಾಣಿಕೆ ಮಾಡಬೇಕು, ಹೇಗೆ ಸ್ಟೋರ್ ಮಾಡಬೇಕು, ಅದರ ಬಗ್ಗೆ ಮೀನುಗಾರರಿಗೆ ಹೆಲ್ಪ್ ಆಗೋ ಥರ ಇದೊಂದು ಸ್ಕೀಮ್. ಇದು ಯಾವಾಗ ಲಾಂಚ್ ಆಗಿತ್ತು ಅಪ್ಪ ಅಂದರೆ 2020 ಕರೋನಾ ಟೈಮಲ್ಲಿ ಲಾಂಚ್ ಆಗಿತ್ತು. ಇವಾಗ ಯಾಕಪ್ಪ ಓದ್ಕೋಬೇಕು ಅಂದರೆ 5 ವರ್ಷ ಆಗಿದೆ ಇದು ಆಲ್ರೆಡಿ ಲಾಂಚ್ ಮಾಡಿ. 2025ಗೆ 5 ವರ್ಷ ಆಗುತ್ತೆ. ಸೊ ಹಾಗಾಗಿ ಇದು ಒಂದು ಇಂಪಾರ್ಟೆಂಟ್ ಸ್ಕೀಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಯಾರು ಲಾಂಚ್ ಮಾಡಿದ್ದು ಹೇಳಿದಂಗೆ ಇದು ಮೀನಿನ ಬಗ್ಗೆ ಆಗಿರೋದ್ರಿಂದ ಮೀನಿನ ಮಿನಿಸ್ಟ್ರಿ ಅವರೇ ಇದನ್ನು ಲಾಂಚ್ ಮಾಡಿರ್ತಾರೆ. ಮಿನಿಸ್ಟ್ರಿ ಆಫ್ ಫಿಶರೀಸ್, ಆ್ಯನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ಡೈರಿಂಗ್. ಇದನ್ನು 5 ಇಯರ್ಸ್ಗೂ ಒಂದು ಟೈಮ್ ಲೈನಲ್ಲಿ ಲಾಂಚ್ ಮಾಡಿದರು. ಮಿನಿಸ್ಟ್ರಿ ಫಿಶರೀಸ್ ಆಯಿತು. ಅದನ್ನು ನೋಡ್ಕೊಳ್ಳೋಂಥ ಏಜೆನ್ಸಿ, ನೋಡಲ್ ಏಜೆನ್ಸಿ ಯಾವುದಪ್ಪ ಅಂದರೆ ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್. ನ್ಯಾಷನಲ್ ಫಿಶರೀಸ್ ಡೆವಲಪ್ಮೆಂಟ್ ಬೋರ್ಡ್ NFDB. ಓಕೆ, ಇದರದ್ದು ಏಮ್ ಮತ್ತು ಆಬ್ಜೆಕ್ಟಿವ್ ಏನಕ್ಕೆ ಮಾಡಿದ್ದಾರೆ, ಇದರಿಂದ ನಮಗೆ ಏನು ಉಪಯೋಗ ಆಗುತ್ತೆ ಅಂದರೆ ಮೀನು ಹಿಡಿಯೋರಿಗೆ ಏನು ಉಪಯೋಗ ಅಂತಂದರೆ ಫಿಶಿಂಗ್ ಪ್ರೊಡಕ್ಷನ್ ಮತ್ತು ಪ್ರೊಡಕ್ಟಿವಿಟಿಯಲ್ಲಿ ಇನ್ಕ್ರೀಸ್ ಮಾಡೋಕ್ಕೆ, ಫಿಶರ್ಸ್ ಇನ್ಕಮ್ ಅಂದರೆ ಮೀನು ಹಿಡಿಯೋರದ್ದು ಇನ್ಕಮ್ಮನ್ನು 2 ಪಟ್ಟು ದುಪ್ಪಟ್ಟು ಮಾಡೋಕ್ಕೆ ಇದೊಂದು ಸ್ಕೀಮ್ನ ಮಾಡಿದರು. ಆ್ಯಂಡ್ ವ್ಯಾಲ್ಯೂ ಚೈನ್ ಮಾಡರ್ನೈಸೇಷನ್ ಅಂದರೆ ಮೊದಲು ತೆಪ್ಪದಲ್ಲಿ ಹಿಡಿತಾಯಿದ್ರು, ಆಗಾಗಲೇ ಮಾರ್ತಾಯಿದ್ರು. ಬಟ್ ಈಗ ಎಲೆಕ್ಟ್ರಿಕ್ ಬೋಟ್ ಮತ್ತು ಕೋಲ್ಡ್ ಸ್ಟೋರೇಜ್ ಬಂದಿದೆ. ಹಾಗಾಗಿ ಡಿಜಿಟಲಾಗಿ ನಾವು ಎಷ್ಟು ಪ್ರೊಡಕ್ಷನ್ ಮಾಡಿದ್ದೀವಿ ಅಂತ ಇನ್ಫಾರ್ಮ್ ಮಾಡೋ ತಕ್ಕ ಒಂದೊಂದು ಪ್ಲ್ಯಾಟ್ಫಾರ್ಮ್ ಕೂಡ ಮಾಡಿದ್ದಾರೆ. ಸೊ ಎಲ್ಲ ಮಾಡರ್ನೈಸೇಷನ್ಗೋಸ್ಕರ ಇದೊಂದು ಸ್ಕೀಮ್ ಮಾಡಿದ್ದಾರೆ. ಆ್ಯಂಡ್ ಫಿಶರೀಸ್ ಶೇರ್ ಇನ್ ಅಗ್ರಿಕಲ್ಚರ್ GVA ಮತ್ತು ಎಕ್ಸ್ಪೋರ್ಟಲ್ಲಿ ಬೂಸ್ಟ್ ಮಾಡೋಕ್ಕೆ ಅಂದರೆ ಇನ್ಕ್ರೀಸ್ ಮಾಡೋಕ್ಕೆ. ಏನಪ್ಪ ಅಂದರೆ ಈಗ ಒಂದು ಕಂಟ್ರಿದು GDP ಅಲ್ಲಿ ತುಂಬ ಸೆಕ್ಟರ್ಗಳು ಪಾರ್ಟಿಸಿಪೇಟ್ ಮಾಡ್ತವೆ ಅಥವಾ ಇನ್ವಾಲ್ವ್ ಆಗ್ತವೆ. ಏನು IT ಸೆಕ್ಟರ್ ಇರುತ್ತೆ, ಮೀನ್ಸ್ ಸರ್ವಿಸ್ ಸೆಕ್ಟರ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಇರುತ್ತೆ ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ ಕೂಡ ಇರುತ್ತೆ. ಆ ಒಂದರಲ್ಲಿ ಅಗ್ರಿಕಲ್ಚರ್ ಸೆಕ್ಟರ್ ಕೂಡ ಇನ್ಕ್ಲೂಡ್ ಆಗಿರೋದ್ರಲ್ಲಿ ಅಗ್ರಿಯಲ್ಲಿ ತುಂಬ ಸೆಕ್ಟರ್ಗಳು ಬರುತ್ತೆ. ಒಂದು ಕ್ರಾಪ್, ಬೇಳೆಕಾಳುಗಳದ್ದು, ಹಾರ್ಟಿ ಕ್ರಾಪ್ಗಳು ಅಂದರೆ ಈ ಹಣ್ಣು, ತರಕಾರಿ, ಹೂವು ಅವ್ದು. ನೆಕ್ಸ್ಟು ಬೀ ಕೀಪಿಂಗ್, ಜೇನು, ಅದ್ರ ಬಗ್ಗೆ. 4ನೇದು ಡೈರಿಂಗ್, ಹಸು ಸಾಗಾಣಿಕೆ, ಹಾಲು, ತುಪ್ಪ, ಬೆಣ್ಣೆ, ಮೊಸರು ಅದು. ಕೊನೆಗೆ ಬರೋದು ಯಾವುದಪ್ಪ ಅಂದರೆ ನಮ್ಮದು ಫಿಶರೀಸ್. ಈಗ ಓದ್ತಾ ಇದ್ದೀವಲ್ವ ಅದ್ರ ಬಗ್ಗೆ. ಈ ಫಿಶರೀಸ್ ಏನು ಮಾಡುತ್ತೆ ಅಂದರೆ ಇದರಲ್ಲಿ ತುಂಬ ಬರುತ್ತೆ. ಮೀನಾಗಿರ್ಬೋದು, ಏಡಿ ಆಗಿರ್ಬೋದು, ಪ್ರಾನ್ಸ್, ಸೀಗಡಿ ಮೀನು, ಅದರಲ್ಲಿ ತುಂಬ ಡಿಫ್ರೆಂಟ್ ಏನು ಬರ್ತವೆ. ಅದರದ್ದು ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡೋದು. ಸೊ ಇದ್ರದ್ದು ಪ್ರೊಡಕ್ಷನ್ ಇನ್ಕ್ರೀಸ್ ಆದರೆ ಇದ್ರದ್ದು ಕಾಂಟ್ರಿಬ್ಯೂಷನ್ GDPಲಿ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಹಾಗಾಗಿ ಈ ಸ್ಕೀಮ್ನ ಲಾಂಚ್ ಮಾಡಿದರು. ಓಕೆ, ಇದನ್ನು ಐ ಥಿಂಕ್ ಅಷ್ಟೊಂದು ನೆಸೆಸಿಟಿ ಇಲ್ಲ ಈಗ ಎಕ್ಸಾಮ್ಗೆ, ಅದು ಕ್ಲರ್ಕ್ ಎಕ್ಸಾಮ್ಗೆ. ಬಿಕಾಸ್ UPSC, NABARD, AFO ಅವರಿಗೆ ಇದು ಇಂಪಾರ್ಟೆಂಟ್. RRB ಕ್ಲರ್ಕಿಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ ಅಂದ್ಕೊತೀನಿ. 5 ವರ್ಷ ಆದಮೇಲೆ ಏನು ಅಚೀವ್ಮೆಂಟ್ ಮಾಡಿದ್ದಾರೆ, ಏನು ದಾವಾಕಿದ್ದಾರೆ ಅಂತ ನೋಡೋಕ್ಕೋದ್ರೆ, ಸೊ 5 ವರ್ಷದಲ್ಲಿ ಇಂಡಿಯಾ ಹ್ಯಾಸ್ ಬಿಕಮ್ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್. ಅಂದರೆ
ವರ್ಲ್ಡಲ್ಲೇ ಸೆಕೆಂಡ್ ಪೊಸಿಷನ್ ಬಂದಿದೆ ಫಿಶ್ ಪ್ರೊಡಕ್ಷನಲ್ಲಿ. ಸೊ ಇಟ್ ಈಸ್ ಅ ವೆರಿ ಗುಡ್ ಪ್ರೋಗ್ರೆಸ್ ಇನ್ ಫಿಶಿಂಗ್ ಸೆಕ್ಟರ್. ನೆಕ್ಸ್ಟ್ 8% ಆಫ್ ದಿ ಗ್ಲೋಬಲ್ ಫಿಶ್, ಅಂದರೆ ಇಡೀ ವರ್ಲ್ಡಲ್ಲಿ 100 kg ಫಿಶ್ ಪ್ರೊಡಕ್ಷನ್ ಆಗುತ್ತೆ. ಅಂದರೆ ಇಂಡಿಯಾದಿಂದ 8 kg 8% ಅಷ್ಟು ಗ್ಲೋಬಲ್ ಫಿಶ್ ಪ್ರೊಡಕ್ಷನಲ್ಲಿ ನಮ್ಮ ಕಾಂಟ್ರಿಬ್ಯೂಷನ್ ಇದೆ. ಆ್ಯಂಡ್ ವುಮೆನ್ ಪಾರ್ಟಿಸಿಪೇಷನ್ ಕೂಡ ಇನ್ಕ್ರೀಸ್ ಆಗಿದೆ. ಸೊ ದೀಸ್ ಆರ್ ಆಲ್ ದ ಅಚೀವ್ಮೆಂಟ್ಸ್ ಫ್ರಮ್ ದ ಮತ್ಸ್ಯ ಸಂಪದಾ ಯೋಜನಾ. ಮತ್ಸ್ಯ ಅಂದರೆ ಮೀನು. ಸೊ ಕೊರೋನಾ ಟೈಮಲ್ಲಿ ಆಗಿತ್ತು, ಅದು ನೆನ್ಪಿಟ್ಕೊಳ್ಳಿ. 5 ವರ್ಷ ಮಾಡಿದ್ರು. ಈ ವರ್ಷಕ್ಕೆ 2025ಗೆ 5 ವರ್ಷ ಆಗಿದೆ ಮಾಡಿ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಸ್ಕೀಮ್ ಆಗುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಏನೇನು ಅಚೀವ್ಮೆಂಟ್ ಆಗಿದೆ ಅಂದರೆ ಸೆಕೆಂಡ್ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸರ್ ಇನ್ ದ ವರ್ಲ್ಡ್ ಇಂಡಿಯಾ ಆ್ಯಂಡ್ 8% ಆಫ್ ದಿ ಗ್ಲೋಬಲ್ ಫಿಶ್ ಪ್ರೊಡಕ್ಷನ್. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಮಿಷನ್ ಫಾರ್ ಆತ್ಮನಿರ್ಭರತಾ ಇನ್ ಪಲ್ಸಸ್. ಫಸ್ಟು ಪಲ್ಸಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಅಂದರೆ ಬೇಳೆಕಾಳುಗಳು, ಹೆಸರು ಕಾಳು, ಕಡಲೆಕಾಳು, ತೊಗರಿಕಾಳು, ಈ ಥರ ಕಾಳುಗಳು, ಇದನ್ನು ನಾವು ಪಲ್ಸಸ್ ಅಂತ ಕರಿತೀವಿ. ಇದ್ರದ್ದು ಪ್ರೊಡಕ್ಷನ್ ಯಾಕೆ, ನಾವು ಆಲ್ರೆಡಿ ಜಾಸ್ತಿ ಮಾಡ್ತಾಯಿದ್ದೀವಲ್ವ. ಆ್ಯಕ್ಚುಲಿ ಪಲ್ಸ್ ಪ್ರೊಡಕ್ಷನಲ್ಲಿ ಇಂಡಿಯಾ ಫಸ್ಟ್ ಇದೆ ವರ್ಲ್ಡಲ್ಲಿ. ಆದರೂ ಯಾಕೆ ಇದು, ಯಾಕಂದರೆ ಫಸ್ಟ್ ಇದ್ರೂ ನಾವು 15-20% ಆಫ್ ದಿ ಪಲ್ಸ್ನ ಇಂಪೋರ್ಟ್ ಮಾಡ್ಕೊತಾ ಇದ್ದೀವಿ. ಅಂದರೆ ನಾವು ಬೆಳೆದು ಮತ್ತೆ ಎಕ್ಸ್ಟ್ರಾ 15-20% ನಾವು ಬೇರೆ ದೇಶಗಳಿಂದ ತರಿಸ್ಕೋತಾ ಇದ್ದೀವಿ. ಇದರಿಂದ ನಮಗೆ ಆ್ಯಕ್ಚುಲಿ ಇನ್ಕಮ್ಗೆ ಹೊಡ್ತಾ ಬೀಳುತ್ತೆ, GDPಗೆ. ಸೊ ಹಾಗಾಗಿ ನಾವೇ ಇಷ್ಟೊಂದು ದೊಡ್ಡ ಫಾರ್ಮರ್ ಸೆಕ್ಟರ್ ಇಟ್ಕೊಂಡು, ಅಗ್ರಿಕಲ್ಚರ್ ಸೆಕ್ಟರ್ ಇಟ್ಕೊಂಡು ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು. ಇಟ್ಸ್ ಅ ವೆರಿ ಸ್ಯಾಡ್ ನ್ಯೂಸ್. ಸೊ ಹಾಗಾಗಿ ನಾವು ಪಲ್ಸ್ ಪ್ರೊಡಕ್ಷನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಇದೊಂದು ಸ್ಕೀಮ್. ಯಾವಾಗ ಲಾಂಚ್ ಆಯಿತು ಅಂದರೆ ಈ ವರ್ಷ ಲಾಂಚ್ ಆಗಿರೋದು ಅಕ್ಟೋಬರ್ 2025. ಎಷ್ಟು ವರ್ಷಕ್ಕೆ? 6 ಇಯರ್ಸ್ಗೋಸ್ಕರ ಇದನ್ನು ಲಾಂಚ್ ಮಾಡಿದ್ದಾರೆ. ಅಂದರೆ 25-31 ಅಂತ ನೆನ್ಪಿಟ್ಕೊಳ್ಳಿ. ಯಾಕಂದರೆ ಒಂದೊಂದ್ಸರಿ ಹಿಂಗಾಗತ್ತೆ. ಅಂದರೆ 25-26 ಇಂದ 30-31 ಆ್ಯಕ್ಚುಲಿ ಇರೋದು. ನಮಗೆ ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಸ್ ಆಗುತ್ತೆ 30-31 ಅಥವಾ 31-32 ಅಂತ. ಸೊ ಇಟ್ಸ್ ಬೆಟರ್ 25-31 ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದು ಟೋಟಲ್ ಔಟ್ಲೆ. ಟೋಟಲ್ ಔಟ್ಲೆ ಅಂದರೆ ಎಷ್ಟು ನಾವು ಗೌರ್ಮೆಂಟ್ ಅವರು ಈ ಸ್ಕೀಮ್ಗೋಸ್ಕರ ಎತ್ತಿಟ್ಟಿದ್ದಾರೆ ದುಡ್ಡು ಅಂತ. ಇದೊಂಥರ ಮ್ಯಾಜಿಕ್ ನಂಬರ್ ಥರ ಇದೆ ನೋಡಿ, 111144. ಇದನ್ನು ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಎಕ್ಸಾಮ್ ಪರ್ಸ್ಪೆಕ್ಟಿವಲ್ಲಿ. ಇದು ನೆನ್ಪಿಟ್ಕೊಳ್ಳಿ. ಲಾಸ್ಟಲ್ಲಿ ಒಂದು ಕ್ಯೂ ಕೊಡ್ತೀನಿ ಹಿಂಗೆ ನೆನ್ಪಿಟ್ಕೋಬೇಕು ಅಂತ. ಫಸ್ಟ್ ಇದು ನೋಡ್ಕೊಂಬಿಟ್ರೋಣ. ಯಾವ ಮಿನಿಸ್ಟ್ರಿ ಮಾಡ್ತಾಯಿದ್ದಾರೆ ಪಲ್ಸ್. ನಾವು ಬೇಳೆಕಾಳುಗಳನ್ನ ಅಗ್ರಿಕಲ್ಚರ್ ಅವರೇ ಮಾಡೋದು. ಸೊ ಮಿನಿಸ್ಟ್ರಿ ಕೂಡ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್ ಅವರೇ ಆಗುತ್ತೆ. ಇದರಲ್ಲಿ 3 ಕ್ರಾಪ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಯಾವುದು ಅಂದರೆ ತುರ್, ಉರದ್ ಆ್ಯಂಡ್ ಮಸೂರ್. ಕನ್ನಡದಲ್ಲಿ ಪಿಜನ್ ಪಿ ಅಂದರೆ ತೊಗರಿಬೇಳೆ, ಉದ್ದಿನ ಬೇಳೆ, ಮಸೂರು. ಇದನ್ನು ಮಸೂರು ನಾನು ಗೂಗಲಲ್ಲಿ ನೋಡಿದಾಗ ಮಸೂರು ಬೇಳೆ ಅಂತಂದರೆ ಕೆಂಪು ಕಲರಲ್ಲಿರುತ್ತೆ. ಈ ಕಾಳುಗಳ ಬಗ್ಗೆ ಹೆಚ್ಚಿಗೆ ಗಮನ ಕೊಡ್ತಾ ಇದ್ದಾರೆ. ತುರ್, ಉರದ್ ಆ್ಯಂಡ್ ಮಸೂರು 3 ಬೇಳೆಕಾಳುಗಳ ಮೇಲೆ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಏನಕ್ಕೆ, ಏನು ಈ ಸ್ಕೀಮ್ನ ಮುಖ್ಯ ಉದ್ದೇಶ ಅಂದರೆ ಸೆಲ್ಫ್ ಸಫಿಷಿಯನ್ಸಿ ಇನ್ ಪಲ್ಸ್ ಆ್ಯಂಡ್ ರೆಡ್ಯೂಸ್ ದ ಇಂಪೋರ್ಟ್. ಮೊದಲೇ ಹೇಳ್ದಂಗೆ ನಾವು ಬೇರೆ ದೇಶಗಳಿಂದ ತರಿಸ್ಕೊಳ್ಳೋದನ್ನ ಕಡಿಮೆ ಮಾಡೋಕ್ಕೆ, ನಾವೇ ಹೆಚ್ಚಿಗೆಯನ್ನು ಬೆಳೆಯೋದಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಏನಂದರೆ ಇನ್ನೊಂದೇನಂದರೆ ಇನ್ಕ್ರೀಸ್ ದ ಪಲ್ಸ್ ಪ್ರೊಡಕ್ಷನ್ ಟು 350 ಲ್ಯಾಕ್ ಟನ್ ಬೈ 3031. ಅಂದರೆ 350 ಲ್ಯಾಕ್ ಟನ್ ಇಷ್ಟು ಬೆಳಿಬೇಕು ನಾವು ಅಷ್ಟರಲ್ಲಿ ಅನ್ನೋದು ನಮ್ಮದು ಮುಖ್ಯ ಉದ್ದೇಶ. ಇದರಲ್ಲಿ ಏನಪ್ಪ ಆಗುತ್ತೆ ಅಂದರೆ ಕೀ ಫೀಚರ್, ಇದೊಂದು ತುಂಬ ಇಂಪಾರ್ಟೆಂಟ್. ಓಕೆ, ಬೆಳೆದಿದ್ದನ್ನೆಲ್ಲ 100% ಪ್ರೊಕ್ಯೂರ್ಮೆಂಟ್. ಈ 3 ಬೇಳೆಕಾಳುಗಳದ್ದು 100% ಪ್ರೊಕ್ಯೂರ್ಮೆಂಟ್ ಅಂದರೆ ಈ ಫಾರ್ಮರ್ಗಳು ಯಾರು ಬೆಳೆದಿರ್ತಾರಲ್ಲ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನೀವೆಷ್ಟು ಬೆಳಿತೀರೋ ಅಷ್ಟನ್ನು ನಾವೇ
ತಗೋತೀವಿ ಅನ್ನೋ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. 100% ಪ್ರೊಕ್ಯೂರ್ಮೆಂಟ್ ಇದೆ ತುರ್, ಉರದ್ ಮತ್ತು ಮಸೂರ್ ದಾಲ್ಗೆ. ನೆಕ್ಸ್ಟ್ ಇದು PMDDKY ಅಂದರೆ ಧನಧಾನ್ಯ ಕೃಷಿ ಯೋಜನಾ ಅಂತ ಈ ವರ್ಷ ಲಾಂಚ್ ಆಗಿರೋದು. ಅದರಲ್ಲಿ 36 ಸ್ಕೀಮ್ಸ್ ಇನ್ಕ್ಲೂಡ್ ಆಗುತ್ತೆ. ಅದರಲ್ಲಿ ಈ ಸ್ಕೀಮ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ನೋಡೋಣ. ಇದು ನಾನು ಮಾಡ್ಕೊಂಡಿರೋದು ಟ್ರಿಕ್. ಯೂಸ್ ಆದರೆ ಒಳ್ಳೆಯದು, ಇಲ್ಲಾಂದರೆ ನೀವೇ ಹೊಸ ಟ್ರಿಕ್ ಏನಾದರೂ ಮಾಡ್ಕೊಂಡಿದ್ರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಏನಪ್ಪ ಅಂದರೆ ಟಾರ್ಗೆಟೆಡ್ ಕ್ರಾಪ್, ಆತ್ಮನಿರ್ಭರ್ ಪಲ್ಸಸ್, 3 ಬೇಳೆಕಾಳುಗಳನ್ನ ಇಂಪಾರ್ಟೆಂಟ್. ಯಾವುದು? ತುರ್, ಉರದ್ ಮತ್ತು ಮಸೂರ್ ದಾಲ್. ಎಷ್ಟು ವರ್ಷಕ್ಕೆ? 6 ವರ್ಷಕ್ಕೆ. 3 ಬೇಳೆಕಾಳುಗಳು 6 ವರ್ಷಕ್ಕೆ. ಇದನ್ನು ಡಬಲ್ ಮಾಡಿದರೆ 12. ಒಂಥರ ನಂಬರ್ ಸೀರೀಸ್ ಥರ ಇದೆ, ಹಂಗೆ ನೆನ್ಪಿಟ್ಕೊಳ್ಳಿ. 3 ಬೇಳೆಕಾಳುಗಳು 6 ವರ್ಷಕ್ಕೋಸ್ಕರ 12. 12 ಯಾಕಪ್ಪ ಅಂದರೆ ಔಟ್ಲೆ 12 ಅಲ್ಲ, 12ಗಿಂತ ಒಂಚೂರು ಕಡಿಮೆ. 11,440 crores ಇದೆ. ಓಕೆ, ಹಿಂಗೆ ನೆನ್ಪಿಟ್ಕೊಳ್ಳಿ. ಈ ವರ್ಷವೇ ಲಾಂಚ್ ಆಗಿರೋದು, ಸೊ ನೆನಪಿರುತ್ತೆ ಅಂದ್ಕೊಂಡಿದ್ದೀನಿ ಆಗಿರೋದು ಅನ್ನೋದೊಂದು ನೆನಪಿರುತ್ತೆ. ಎಷ್ಟು ಬೇಳೆಕಾಳು ಎಷ್ಟು ವರ್ಷಕ್ಕೆ, ಎಷ್ಟು ಔಟ್ಲೆ. 3 ಬೇಳೆಕಾಳು 6 ವರ್ಷಕ್ಕೆ 11,44 crores ಅಷ್ಟು ಔಟ್ಲೆ ಇದೆ. ಸೊ ಇದು ಆತ್ಮನಿರ್ಭರ್ತಾ ಇನ್ ಪಲ್ಸಸ್. ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನಾ ಯಾವುದಪ್ಪ ಇದು ಅಂದರೆ ಮನ್ರೇಗಾ. MG ನರೇಗಾ ತುಂಬ ಇದೊಂದು ಟಾಪಿಕ್ ಓಡ್ತಾನೆ ಇದೆ. ತುಂಬ ಕಾಂಟ್ರವರ್ಸಿ ಆಗಿರೋಂಥ ಒಂದು ಸ್ಕೀಮ್ ಇವಾಗ ರೀಸೆಂಟಾಗಿ. ಸೊ ಅದಕ್ಕೆ ಇಂಪಾರ್ಟೆಂಟ್ ಅಂತ ಅಂದ್ಕೊಂಡಿದ್ದೀನಿ. ಇದು ಬರಬಹುದು ಅಂತ ನನ್ನ ಗೆಸ್. MG ನರೇಗಾ ಇದು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನಾ ಅಲ್ಲ ಅಂತ ಅಂದ್ಕೊಂಡ್ರೆ ನೀವು ತಪ್ಪು. ಯಾಕಂದರೆ ಇದು MG ನರೇಗಾದ್ದು ಯೋಜನೆ ಅಂದರೆ ಸ್ಕೀಮ್ ನೇಮ್ ಇದೆ ಆಗಿರೋದು. ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನಾ. ಚೇಂಜ್ ಆಗಿರೋದು ಏನು? ವಿ ಜಿ ರಾಮ್ಜಿ ಅಂತ ಇದ್ದಾರಲ್ವ, ಅದು ಆ್ಯಕ್ಟ್. ಮುಂಚೆ ಏನಾಗಿತ್ತು ಅಂದರೆ MG ನರೇಗಾ ಯೋಜನೆಯೂ ಇದೇ ಆಗಿತ್ತು, ಸ್ಕೀಮ್ ಕೂಡ ಇದೇ ಆಗಿತ್ತು. ಸೊ ನೋ ಕನ್ಫ್ಯೂಷನ್. ಯಾವಾಗಾಗಿತ್ತು ಅದು? 2005 ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ 2025 ಡಿಸೆಂಬರಲ್ಲಿ ಆ್ಯಕ್ಚುಲಿ ಅಸೆಂಟ್ ಸಿಕ್ಕಿದೆ ಇವಾಗ. ಏನಕ್ಕೆ ಅಂತ ಅಂದರೆ ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನಾ ಮಾಡಿದ್ದಾರೆ. ಆ್ಯಕ್ಟ್ ಯಾವ ಆ್ಯಕ್ಟ್ ಅಂಡರಲ್ಲಿ ಅಂದರೆ VG ರಾಮ್ಜಿ ವಿಕಸಿತ್ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಆಜೀವಿಕಾ ಮಿಷನ್ ಆ್ಯಕ್ಟ್ 2025. ಓಕೆ, ಏನು ಇದ್ರದ್ದು ಇಂಪಾರ್ಟೆಂಟ್ ಅಂದರೆ ಡಿಸೆಂಬರಲ್ಲಾಗಿದೆ. 125 days. ಮುಂಚೆ ಏನಾಗ್ತಿತ್ತು ಆ್ಯಕ್ಚುಲಿ ಅಂದರೆ 100 days ಕಂಪಲ್ಸರಿ ವರ್ಕ್ ಕೊಡಬೇಕು ಅಂತ ಇತ್ತು. ಅದನ್ನು ಇನ್ಕ್ರೀಸ್ ಮಾಡಿಬಿಟ್ಟು ಈಗ 125 days 125 ದಿನ ಆ್ಯಕ್ಚುಲಿ ಎಂಪ್ಲಾಯ್ಮೆಂಟ್ ಕೊಡಬೇಕು ಅಂತ ಆಗಿದೆ. ನೆಕ್ಸ್ಟ್ ಇದೇನಕ್ಕೆ ಸ್ಕೀಮ್ ಅಂದರೆ ಎಂಪ್ಲಾಯ್ಮೆಂಟ್ ಇನ್ಕ್ರೀಸ್ಗೋಸ್ಕರನೂ ಒಂದು ಎಲ್ಲಿ ರೂರಲ್ ಏರಿಯಾದಲ್ಲಿ ಇನ್ಕ್ರೀಸ್ ಮಾಡೋಕ್ಕೆ ಈ ಸ್ಕೀಮ್ನ ಮಾಡಿದ್ದಾರೆ. ಫೋಕಸ್ ವಿಕಸಿತ್ ಭಾರತ 2047 ಇದೊಂದು ವಿಷನ್ ಇಂಡಿಯಾದ್ದು. ಇದನ್ನು ರೀಚ್ ಆಗೋದಕ್ಕೆ ಇದು ಒಂದು ಸ್ಕೀಮ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟು ಹಳೆ ಆ್ಯಕ್ಟ್ಗೂ ಈ ಆ್ಯಕ್ಟ್ಗೂ ಏನು ವ್ಯತ್ಯಾಸ ಇದೆ ಅಂತ ನೋಡ್ಕೊಂಬಿಡೋಣ. ಯಾಕಂದರೆ ಏನು ಚೇಂಜ್ ಮಾಡಿದ್ದಾರೆ ಅಂತ ಕೇಳೋ ಚಾನ್ಸಸ್ ತುಂಬ ಇದೆ. ಮುಂಚೆ ಕಲರ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಮುಂಚೆ ಗ್ಯಾರಂಟಿ ಡೇಸ್ ಆವಾಗಲೇ ಹೇಳ್ದಂಗೆ 100 days ಇತ್ತು. ಅದನ್ನು ಇನ್ಕ್ರೀಸ್ ಮಾಡಿಬಿಟ್ಟು 125 days ಮಾಡಿದ್ದಾರೆ. ಈ ಫಂಡಿಂಗ್ ಪ್ಯಾಟ್ರನ್ ಏನಿತ್ತು ಅಂದರೆ 100% ಗೌರ್ಮೆಂಟ್ ಆವಾಗಲೇ ಕೊಡ್ತಾರೆ, ಸೆಂಟ್ರಲ್ ಗೌರ್ಮೆಂಟಿಗೆ. ಬಟ್ ಇವಾಗ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಈಗ ಒಂದು ಹೇಳ್ಬಿಡ್ತೀನಿ. ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂದರೆ 100% ಸೆಂಟ್ರಲ್ ಗೌರ್ಮೆಂಟ್ ಅವರೇ ಎಲ್ಲ ನೋಡ್ಕೊತಾರೆ. ಬಟ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂದರೆ
2 SS ಇದೆ ನೋಡಿ, ಹಂಗೆ ನೆನ್ಪಿಟ್ಕೊಳ್ಳಿ. ಸ್ಟೇಟ್ ಅವರು ಕೊಡ್ತಾರೆ, ಸೆಂಟ್ರಲ್ ಅವರು ಕೊಡ್ತಾರೆ. ಇದು ರೇಷೋ ಯೂಶ್ವಲಿ 60-40, 90-10 ಇರುತ್ತೆ. ಇದು ಮಾಮೂಲಿ ಸ್ಟೇಟ್ಸಿಗೆ, ಇದು ನಾರ್ತ್ ಈಸ್ಟರ್ನ್ ಸ್ಟೇಟ್ಗಿರುತ್ತೆ. 100% ಯಾವತ್ತು UTಗಿರುತ್ತೆ. ಓಕೆ, ಹಂಗೆ ನೆನ್ಪಿಟ್ಕೊಳ್ಳಿ. ಮುಂಚೆ ಸೆಂಟ್ರಲ್ ಸೆಕ್ಟರ್ ಇತ್ತು, ಈಗ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದೆ. ಎಕ್ಸಾಕ್ಟ್ಲಿ ಹೇಳ್ದಂಗೆ 60-40 ಎಲ್ಲ ಸೆಂಟ್ರಲ್ ಸ್ಟೇಟ್ಸ್ಗೆ, ಮತ್ತು ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಮತ್ತು ಹಿಮಾಲಯನ್ ಸ್ಟೇಟ್ಗೆ 90:10. 90 ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಕೊಡ್ತಾರೆ, 10 ಆ ಸ್ಟೇಟ್ನವರೇ ಹಾಕೋತಾರೆ. ನೆಕ್ಸ್ಟು ಅಲೋಕೇಶನ್ ಹೆಂಗಿತ್ತು ಅಂದರೆ ಡಿಮ್ಯಾಂಡ್ ಡ್ರಿವನ್ ಇತ್ತು. ಇವಾಗ ನಾರ್ಮೇಟಿವ್ ಅಲೋಕೇಶನ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಯೂಶಲಿ ಫ್ಲೆಕ್ಸಿಬಿಲಿಟಿ ಹೆಂಗಿತ್ತು ಅಂದರೆ ಡಿಮ್ಯಾಂಡ್ ಡ್ರಿವನ್ ಸ್ಕೀಮ್ ಆಗಿತ್ತು. ಇವಾಗ ಕಂಡೀಷ್ನಲ್ ಸಪ್ಲೈ ಡ್ರಿವನ್. ಇವಾಗ ಹೆಂಗಂದರೆ ಒಂದು ಪ್ರಾಪರ್ ಇನ್ಫ್ರಾಸ್ಟ್ರಕ್ಚರ್, ರೋಡ್ ಆಗಿರ್ಬೋದು ಅಥವಾ ಏನಾದರೂ ಬಿಲ್ಡಿಂಗ್, ಬಸ್ ಸ್ಟ್ಯಾಂಡು ಆ ಥರ ಕನ್ಸ್ಟ್ರಕ್ಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಈ ಆ್ಯಕ್ಟಲ್ಲಿ ಹೇಳ್ತಾ ಇದ್ದಾರೆ. ಆವಾಗ ಅಷ್ಟೊಂದು ಏನು ಅಂದರೆ ಲೂಪ್ ಹೋಲ್ಸ್ ಏನೇನಿತ್ತು ಅಂದರೆ 100 days ಕೊಡಬೇಕು ಅಂತಿದ್ರು ಸರ್ವೆ ಪ್ರಕಾರ ಆ್ಯಾವ್ರೇಜಾಗಿ ಬರೀ 52 days ಮಾತ್ರ ಅವರು ಕೆಲಸ ಕೊಟ್ಟಿರೋದು ಇಲ್ಲಿ ಹಳ್ಳಿಗಳಲ್ಲಿ. ಸೊ ಅದನ್ನು ಇನ್ಕ್ರೀಸ್ ಮಾಡಿಬಿಟ್ಟು 125 days ಮಾಡಿದ್ದಾರೆ. ಸೆಂಟ್ರಲ್ಲಿತ್ತು, ಇವಾಗ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮಾಡಿದ್ದಾರೆ. ಮುಂಚೆ ಡಿಮ್ಯಾಂಡ್ ಡ್ರಿವನ್ ಇತ್ತು, ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಅವರೇ ಈ ಕೆಲಸಗಳನ್ನ ಮಾಡಿಸ್ಬೇಕು ಅಂತ ನಾರ್ಮೇಟಿವ್ ಅಲೋಕೇಶನ್ ಮಾಡ್ತಾರೆ. ಆ್ಯಂಡ್ ಲಾಸ್ಟಲ್ಲಿ ಒಂದು ಇನ್ಫ್ರಾಸ್ಟ್ರಕ್ಚರ್ ಇರಬೇಕು ಒಂದು ಹಳ್ಳೀಲಿ, ಅದು ಈ ಸ್ಕೀಮ್ ಅಂಡರಲ್ಲೇ ಆಗಬೇಕು, ಅದು ಹಳ್ಳಿಯವರೇ ಮಾಡಬೇಕು ಅನ್ನೋದೊಂದು ಕಾನ್ಸೆಪ್ಟಾಗಿ ಬಂದಿದ್ದಾರೆ. ಸೊ ಇದು ಪೂಜ್ಯ ಬಾಪು ಗ್ರಾಮೀಣ ರೋಜ್ಗಾರ್ ಯೋಜನಾ ಆಗುತ್ತೆ. ನೆಕ್ಸ್ಟು ಕಪಾಸ್ ಕ್ರಾಂತಿ ಮಿಷನ್. ಏನಪ್ಪ ಇದು ಕಪಾಸ್ ಅಂದರೆ ಕಾಟನ್, ಹತ್ತಿನ ಹಿಂದಿಯಲ್ಲಿ ಕಪಾಸ್ ಅಂತ ಕರೀತಾರೆ. ಸೊ ಅದರದ್ದು ಕಾಟನ್ ರೆವಲ್ಯೂಷನ್, ಕ್ರಾಂತಿ ಅಂದರೆ ರೆವಲ್ಯೂಷನ್, ಕಪಾಸ್ ಕ್ರಾಂತಿ ಮಿಷನ್. ಇದು ಯಾವಾಗ ಲಾಂಚ್ ಆಯಿತು ಅಂದರೆ ಇದು ಅಕ್ಟೋಬರಲ್ಲೇ, ಈ ವರ್ಷನೇ 2025 ಅಕ್ಟೋಬರಲ್ಲಿ ಲಾಂಚ್ ಆಯಿತು. ಈ ಸ್ಕೀಮ್ಗೋಸ್ಕರ ಎಷ್ಟು ಎತ್ತಿಟ್ಟಿದ್ದಾರೆ ಅಂದರೆ 600 crores ಇದೆ. ಕಾಟನ್ ಸಿನ 6 ಮಾಡ್ಕೊಳ್ಳಿ, 600 crores ಇಷ್ಟು ಇದೆ. ನೋಡಲ್ ಏಜೆನ್ಸಿ ಯಾವುದು ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್, ರಿಸರ್ಚ್ ಆ್ಯಂಡ್ ಎಜುಕೇಷನ್. ಇವರು ಈ ಒಂದು ಕಾಟನ್ ರೆವಲ್ಯೂಷನ್ಗೆ ನೋಡಲ್ ಏಜೆನ್ಸಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಬಟ್ ಇಲ್ಲಿ ಅಗ್ರಿಕಲ್ಚರ್ ಏಜೆನ್ಸಿ, ನೋಡಲ್ ಏಜೆನ್ಸಿಯಾಗಿ ಅಗ್ರಿಕಲ್ಚರ್ ರಿಲೇಟೆಡ್ ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದೆ. ಬಟ್ ಕೀ ಪಾರ್ಟ್ನರ್ ಯಾರಪ್ಪ ಅಂದರೆ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಟೆಕ್ಸ್ಟೈಲ್ ಮಿನಿಸ್ಟ್ರಿ. ಯಾಕೆ ಟೆಕ್ಸ್ಟೈಲ್ ಬಟ್ಟೆ ಮಿನಿಸ್ಟ್ರಿ ಯಾಕೆ ಇಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಕಾಟನ್ ಅಗ್ರಿಕಲ್ಚರಲ್ಲಿ ಬೆಳೆದ್ರೂ ಕೂಡ ಅದನ್ನು ನಾವು ತಿನ್ನೋಕ್ಕಾಗಲ್ಲ. ಸೊ ಅದನ್ನು ನಾವು ನೆಕ್ಸ್ಟು ಬಟ್ಟೆಯಾಗೆ ಮಾಡಬೇಕು. ಸೊ ಹಾಗಾಗಿ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅವರು ಈ ಒಂದು ಕಪಾಸ್ ಕ್ರಾಂತಿಗೆ ನೆಕ್ಸ್ಟು ಪಾರ್ಟ್ನರ್ ಆಗ್ತಾರೆ. ಪ್ರೊಕ್ಯೂರ್ಮೆಂಟ್ ಅಂದರೆ ಬೆಳೆದಿರೋ ಅಂಥ ಕಾಟನ್ನು ಯಾರು ತಗೊಳ್ತಾರೆ ಅದಕ್ಕೆ ಅಂತ ಒಂದು ಬೋರ್ಡ್ ಇದೆ. ಅದು CCI, BCCI ಅಲ್ಲ, CCI, ಕಾಟನ್ ಕಾರ್ಪೊರೇಷನ್ ಆಫ್ ಇಂಡಿಯಾ. ಅವರು ಪ್ರೊಕ್ಯೂರ್ಮೆಂಟ್ ತಗೋತಾರೆ. ಇಲ್ಲಿ ನೋಡಿ, ಕಾಟನ್ ಸಿಯಿಂದ 600 crore ಔಟ್ಲೆ, ಮತ್ತು ಅದೇ ಸಿ ಅಂದರೆ CCI, ಇವರು ಪ್ರೊಕ್ಯೂರ್ಮೆಂಟ್ ಬಾಡಿ. ಓಕೆ, ನೆಕ್ಸ್ಟ್ ಈ ಮಿಷನಲ್ಲೇ ಒಂದು ಆ್ಯಪ್ ಮಾಡಿದ್ದಾರೆ. ಆ್ಯಪ್ಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ಆ್ಯಪ್ ಹೆಸರೇನಪ್ಪ ಅಂದರೆ ಕಪಾಸ್ ಕಿಸಾನ್ ಆ್ಯಪ್ ಅಂತ. ಇದನ್ನು ಗಿರಿರಾಜ್ ಸಿಂಗ್ ಅವರು ಯೂನಿಯನ್ ಮಿನಿಸ್ಟರ್, ಇವರು ಲಾಂಚ್ ಮಾಡಿದರು. ಇವರು ಯಾವ ಮಿನಿಸ್ಟರ್ ಅಂದರೆ ಟೆಕ್ಸ್ಟೈಲ್. ನಾವು ಅನ್ಕೋಬೋದು ಕಪಾಸ್, ಕಾಟನ್, ಹತ್ತಿ, ಅಗ್ರಿಕಲ್ಚರ್ ಅಲ್ವಾ ಅಂತ, ಆದರೆ ಇವರು ಟೆಕ್ಸ್ಟೈಲ್ ಮಿನಿಸ್ಟ್ರಿದು ಯೂನಿಯನ್ ಮಿನಿಸ್ಟರ್ ಆಗಿದ್ದಾರೆ. ಸೊ ಅವರು ಲಾಂಚ್ ಮಾಡಿದ್ದಾರೆ. ಇದು ಒಂದು ಇಂಪಾರ್ಟೆಂಟ್ ಕ್ವೆಶ್ಚನ್ ಆಗ್ಬೋದು. ನಾವು ಕನ್ಫ್ಯೂಸ್ ಮಾಡ್ಕೊಂಡು ಕಿಸಾನ್ ಇದೆ, ಕಿಸಾನ್ ಅಂದರೆ ಯಾರು ರೈತರು, ಅವ್ರದ್ದು
ಡಿಪಾರ್ಟ್ಮೆಂಟ್ ಅಥವಾ ಅವ್ರ ಮಿನಿಸ್ಟ್ರಿ ಅವರು ಲಾಂಚ್ ಮಾಡಿರ್ತಾರೆ ಅಂತ ಅನ್ಕೋಬೋದು. ಬಟ್ ಇದು ಟೆಕ್ಸ್ಟೈಲ್ ಮಿನಿಸ್ಟ್ರಿ ಅವರು ಲಾಂಚ್ ಮಾಡಿರೋದು. ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಏನಪ್ಪ ಅಂದರೆ MSP ಕಾಟನ್ ಪ್ರೊಕ್ಯೂರ್ಮೆಂಟ್ ಇದೆಯಲ್ವ, ಅದನ್ನು ಡಿಜಿಟಲೈಸ್ ಮಾಡೋದಕ್ಕೆ, ಅಂದರೆ ಮೊಬೈಲಲ್ಲೇ ಇವಾಗ ಯು ಪಿ ಐನ ತುಂಬ ಪ್ರಮೋಟ್ ಮಾಡ್ತಾಯಿದ್ದಾರೆ. ಸೊ ಎಲ್ಲದಕ್ಕೂ ಡಿಜಿಟಲೈಸ್ ಮಾಡ್ತಾಯಿದ್ದಾರೆ. ಅದಕ್ಕೆ ಡಿಜಿಟಲಲ್ಲೇ MSP ತಗೊಳ್ಳೋದು ಮೊಬೈಲಲ್ಲೇ, ಹಾಗೆ ದುಡ್ಡು ಕಳಿಸೋದು ಮೊಬೈಲಲ್ಲೇ ಮಾಡ್ತಾಯಿದ್ದಾರೆ. ಅದಕ್ಕೋಸ್ಕರ ಇದೊಂದು ಆ್ಯಪ್ನ ಡೌನ್ಲೋಡ್ ಮಾಡಿದ್ದಾರೆ. ಯಾರ್ಯಾರು ಹತ್ತಿ ಬೆಳೀತಾರಲ್ವ ಆ ರೈತರು ಇಲ್ಲಿ ಅವ್ರನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ, ಲಾಗಿನ್ ಮಾಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ಒಂದು 5F ವಿಷನ್ ಅಂತ ಇದೆ. ಏನಪ್ಪ ಇದು ಒಂದು ಇಂಪಾರ್ಟೆಂಟ್ ಆಗ್ಬೋದು. ಒಂದು ಎಕ್ಸಾಮಲ್ಲಿ ಕೇಳಿದರು, ಅದೊಂದು 3E ಅಂತ ಇತ್ತು, 3I ಅಂತ ಇತ್ತು, ಅದು ಅದ್ರ ಬಗ್ಗೆ ಕೇಳಿದರು. ಸೊ ಈ ಥರದ್ದು ಇಂಪಾರ್ಟೆಂಟ್ ಆಗುತ್ತೆ. ವಾಟ್ ಆರ್ ದ 5F ಅಂತ ಕೇಳಬಹುದು. ಏನಿದು ಅಂದರೆ ಫಸ್ಟು ಫಾರ್ಮ್ ಟು ಫೈಬರ್. ಕಾಟನ್, ಆ್ಯಕ್ಚುಲಿ ಕಾಟನ್ ಹತ್ತಿ ಇರುತ್ತಲ್ಲ ಅದನ್ನ ಫೈಬರಾಗಿ ಮಾಡ್ತಾರೆ. ಫಾರ್ಮಿಂದ ಫೈಬರ್ ತೆಗಿತಾರೆ. ಫೈಬರ್ನ ಎಲ್ಲಿ ಕಳಿಸ್ತಾರೆ? ಫ್ಯಾಕ್ಟ್ರಿಗೆ ಕಳಿಸ್ತಾರೆ. ಫ್ಯಾಕ್ಟ್ರಿಯಿಂದ ಫ್ಯಾಷನ್ ಅಂದರೆ ಬಟ್ಟೆ ಹೊಲಿದು ಅದನ್ನು ಫ್ಯಾಷನ್ ಇಂಡಸ್ಟ್ರಿ ಆ ಥರ ತಗೊಂಡಿದ್ದಾರೆ. ನೆಕ್ಸ್ಟು ಅದನ್ನು ಫಾರಿನಿಗೆ ಅಂದರೆ ಎಕ್ಸ್ಪೋರ್ಟ್ ಮಾಡಬೇಕು. ಸೊ ಫಾರ್ಮ್ ಇಂದ ಫೈಬರ್ಗೆ ಹೋಗಿ, ಫೈಬರ್ ಟು ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಟು ಫ್ಯಾಷನ್, ಫ್ಯಾಷನ್ ಟು ಫಾರಿನ್. 5F. ಫಾರ್ಮಿಂದ ಫೈಬರ್, ಫೈಬರಿಂದ ಫ್ಯಾಕ್ಟ್ರಿ, ಫ್ಯಾಕ್ಟ್ರಿಯಿಂದ ಫ್ಯಾಷನ್, ಫ್ಯಾಷನ್ ಟು ಫಾರಿನ್. ಓಕೆ. ನೆಕ್ಸ್ಟು ಕಿಸಾನ್ ಸಂಪದ ಯೋಜನಾ, ಅದು ಮತ್ಸ್ಯ ಸಂಪದ ಯೋಜನಾ. ಫಸ್ಟು ನಾವು ನೋಡಿದ್ದು ಇದು ಕಿಸಾನ್ ಸಂಪದ ಯೋಜನಾ. ಇದೇನಪ್ಪ ಅಂದರೆ ಇದು ಯಾವಾಗ ಲಾಂಚ್ ಆಯಿತು? 2017 ಲಾಂಚ್ ಆಯಿತು. ಈ ವರ್ಷ ಯಾಕಿದೆ ನ್ಯೂಸಲ್ಲಿ ಅಂದರೆ, ಮುಂಚೆ ಔಟ್ಲೇ ಇದ್ದಿದ್ದು 4600 crore ಇತ್ತು. ಬಟ್ ಈ ವರ್ಷ 1920 crore ಮತ್ತು ಈ ಒಂದು ಸ್ಕೀಮ್ಗೆ ಅಲಾಟ್ ಮಾಡಿದ್ದಾರೆ. ಸೊ ಹಾಗಾಗಿ ಟೋಟಲಾಗಿ ಈ ಒಂದು ಸ್ಕೀಮ್ಗೆ 6520 crore ಅಷ್ಟು ಅಲಾಟ್ ಮಾಡಿದ್ದಾರೆ. ಇದೇನಪ್ಪ ಅಂದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಅಂದರೆ 100% ಏನೇ ಹೆಲ್ಪ್ ಬಂದರೂ ಸೆಂಟ್ರಲ್ಲೇ ಮಾಡ್ತಾರೆ. ಸೊ ಫಸ್ಟಿಂದ ನೋಡೋಣ. ಲಾಂಚ್ ಆಗಿದ್ದು 2017. ಯಾವುದಪ್ಪ ಇಂಡಸ್ಟ್ರಿ ಅಂದರೆ, ಹೌದು ಇದೊಂದು ಇಂಪಾರ್ಟೆಂಟು. ಇಂಡಸ್ಟ್ರಿ ಕಿಸಾನ್ ಅಂತ ಬಂದ ತಕ್ಷಣ ಎಲ್ಲರೂ ಅಗ್ರಿಕಲ್ಚರ್ ಮಿನಿಸ್ಟ್ರಿ ಅಂತಲೇ ಹೋಗಿಬಿಡ್ತಾರೆ. ಬಟ್ ಸೊ ಆ ಥರ ನೋಡಿಕೊಂಡೇ ಎಕ್ಸಾಮಲ್ಲಿ ಕೇಳೋದು. ಕಿಸಾನ್ ಸಂಪದ ಯೋಜನೆ ಎಲ್ಲಿ ಬರುತ್ತೆ ಅಂದರೆ FPI ಇಂಡಸ್ಟ್ರಿ, ಅಂದರೆ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಅಲ್ಲಿ ಬರುತ್ತೆ. ಈ ಕಿಸಾನ್ ಸಂಪದ ಯೋಜನಾದ ಮುಖ್ಯ ಉದ್ದೇಶ ಏನಪ್ಪ ಅಂದರೆ, ಇವಾಗ ತರಕಾರಿಗಳನ್ನೆಲ್ಲ ಬೆಳೆದಿರ್ತಾರೆ, ಅದು ಜಾಸ್ತಿ ದಿನ ಇರಲ್ಲ. ಬಟ್ ಆ ಜಾಸ್ತಿ ದಿನ ಇರಬೇಕು ಅಂದರೆ ಕೋಲ್ಡ್ ಸ್ಟೋರೇಜ್ ಬೇಕಾಗುತ್ತೆ. ಆ ಥರ ಒಂದು ಇನ್ಫ್ರಾಸ್ಟ್ರಕ್ಚರು, ವೆಹಿಕಲ್ಗಳನ್ನ ಮಾಡಬೇಕು. ಅದ್ರ ಬಗ್ಗೆನೂ ಜಾಸ್ತಿ ಗಮನ ಕೊಡಬೇಕು ಅಂತಲೇ ಈ ಒಂದು ಸ್ಕೀಮ್ ಮಾಡಿರೋದು. ಸೊ ಮುಖ್ಯ ಉದ್ದೇಶ ಏನು ಅಂತ ನೋಡ್ಕೊಂಬಿಡೋಣ. ಫುಡ್ ಪ್ರೊಸೆಸಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಟೊಮೊಟೊನ ಕೆಚಪ್ ಮಾಡೋದು, ಆ ಥರದ್ದು ಒಂದು ಇಂಡಸ್ಟ್ರಿಗಳು ಬೇಕು. ಆ ಥರ ಬರೀ ಕಿಸಾನ್ ಜಾಮ್ ಇದೆಯಲ್ಲ, ಆ ಥರದ್ದು ಬೇರೆ ಬೇರೆ ಕಂಪ್ನಿಗಳು ಶುರು ಆಗಬೇಕು ಅಂತ. ಸೊ ರೆಡ್ಯೂಸ್ ದ ಪೋಸ್ಟ್ ಹಾರ್ವೆಸ್ಟ್ ಅಂದರೆ ಈ ಬೆಳೆನ ತಗೊಂಡಿರ್ತೀವಿ, ಅದರದ್ದು ಲಾಸ್ ಆಗುತ್ತೆ. ಇವಾಗ ಟೊಮೊಟೊ ಎಷ್ಟು ದಿನ ಅಂತ ಇರುತ್ತೆ ಹೇಳಿ, ಒಂದು ವಾರ ಇರ್ಬೋದು, ಒಂದು 15 ದಿನ ಇರ್ಬೋದು, ಆಮೇಲೆ ಅದೆಲ್ಲ ಕೊಳ್ತೋಗ್ಬಿಡುತ್ತೆ. ಬಟ್ ಅದನ್ನೇ ಒಂದು ಕೆಚಪ್ ಮಾಡಿದ್ದೆ, ಜಾಮ್ ಮಾಡಿದರೆ ಅದು ತುಂಬ ದಿನ ಇರುತ್ತೆ. ಸೊ ಆ ಥರದ್ದೊಂದು ಲಾಸ್ನ ನಾವು ಕಡಿಮೆ ಮಾಡೋಕ್ಕೋಸ್ಕರ ಈ ಥರದೊಂದು ಸ್ಕೀಮ್ ಓಪನ್ ಮಾಡಿದರೆ ಇನ್ಕ್ರೀಸ್ ದ ಫಾರ್ಮರ್ ಇನ್ಕಮ್, ಅದು ಕಾಮನ್ ಎಲ್ಲದಕ್ಕೂ. ನೆಕ್ಸ್ಟ್ ವ್ಯಾಲ್ಯೂ ಅಡಿಷನ್ ಅಂದರೆ ಒಂದು ಎಗೇನ್ ಅದೇ ಕೊಡ್ತೀನಿ, ಟೊಮೆಟೊನ ಕೆಚಪ್ ಮಾಡೋದು. ಬರೀ ಟೊಮೆಟೊ ಇದ್ದರೆ ಅದಕ್ಕೆ ಕಡಿಮೆ ರೇಟ್ ಇರುತ್ತೆ, ಅದೇ ಕೆಚಪ್ ಮಾಡಿದರೆ ಅದಕ್ಕೆ ಜಾಸ್ತಿ ರೇಟ್ ಆಗುತ್ತಲ್ವ. ಸೊ ಹಾಗೆ ಅದರದ್ದು ವ್ಯಾಲ್ಯೂನ ಆ್ಯಡ್ ಮಾಡೋದು, ಅದರಿಂದ ಸೊ ಫಾರ್ಮರ್ದು ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾದರೆ ಒಂದು ಇಂಡಸ್ಟ್ರಿ ಓಪನ್ ಮಾಡಿದಾಗ ಎಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಲ್ವಾ. ಸೊ ಕ್ರಿಯೇಟ್ ದ ಎಂಪ್ಲಾಯ್ಮೆಂಟ್ ಆಗುತ್ತೆ. ನೆಕ್ಸ್ಟು ಫುಡ್ ಸೇಫ್ಟಿ ಮತ್ತು ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ಮಾರ್ಕೆಟ್ ಲಿಂಕೇಜ್ ಕೂಡ ಜಾಸ್ತಿ ಆಗುತ್ತೆ. ಏನು ಕೋರ್ ಕಾಂಪೊನೆಂಟ್ಸ್ ಅಂತ ಅಂದರೆ ಈ ಒಂದು ಸ್ಕೀಮಲ್ಲಿ
ಮೆಗಾ ಫುಡ್ ಪಾರ್ಕ್ಸ್ನ ಮಾಡೋದು. ನೆಕ್ಸ್ಟ್ ಕೋಲ್ಡ್ ಚೈನ್, ಆಗಲೇ ಹೇಳ್ದಂಗೆ ಸ್ಟೋರ್ ಮಾಡೋದಕ್ಕೆ ಕೋಲ್ಡ್ ಚೈನ್ ಬೇಕಾಗುತ್ತೆ. ವ್ಯಾಲ್ಯೂ ಅಡಿಷನ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಕೆಲವೊಂದು ಇಂಡಸ್ಟ್ರಿಗಳನ್ನ ಮಾಡೋದು. ನೆಕ್ಸ್ಟು ಕ್ರಿಯೇಷನ್ ಆ್ಯಂಡ್ ಎಕ್ಸ್ಪ್ಯಾನ್ಷನ್ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಸೇಮ್ ಅದೇ ರಿಪೀಟ್ ಆಗುತ್ತೆ. ಇಲ್ಲಿ ಏನೇನು ಮಾಡಬೇಕು, ಅದಕ್ಕೆ ಯಾವ್ಯಾವ್ದು ಇನ್ಫ್ರಾಸ್ಟ್ರಕ್ಚರ್ ಮಾಡಬೇಕು ಅಂತ ಅಂದು ಕೋಲ್ಡ್ ಚೈನ್ ಆಗಿರ್ಬೋದು, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಆಗಿರ್ಬೋದು, ನೆಕ್ಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್ ಲಿಂಕೇಜ್. ಏನಕ್ಕೆ ಎಕ್ಸ್ಟ್ರಾನ, ಆಗಲೇ ಹೇಳ್ದಂಗೆ 9,020 crore ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಈ ವರ್ಷ. ಯಾಕೆ ಕೊಟ್ಟಿದ್ದಾರೆ? ಮುಂಚೆ ಬರೀ ಟಾಪ್ ಅಂದರೆ ಟೊಮೆಟೊ, ಆನಿಯನ್, ಪೊಟ್ಯಾಟೊ ಅಂದರೆ ಟೊಮೆಟೊ, ಈರುಳ್ಳಿ, ಆಲೂಗಡ್ಡೆಗೆ ಮಾತ್ರ ಇದು ಅಪ್ಲೈ ಆಗ್ತಾಯಿತ್ತು. ಈ ವರ್ಷದಿಂದ ಎಕ್ಸ್ಟ್ರಾ 22 ವೆಜಿಟೇಬಲ್ ಕ್ರಾಪ್ಸ್ಗೆ ಕೂಡ ಇದು ಅಪ್ಲೈ ಆಗುತ್ತೆ. ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ, ಕಿಸಾನ್ ಸಂಪದ ಯೋಜನೆ. ಓಕೆ, ಒಂದಿಷ್ಟು MCQs ನೋಡ್ಕೊಂಬಿಡೋಣ. ನಮಗೂ ನೆನಪಾಗತ್ತೆ ಜಾಸ್ತಿ MCQ ಅಟೆಂಡ್ ಮಾಡೋದ್ರಿಂದ. PM ಮತ್ಸ್ಯ ಸಂಪದ ಯೋಜನೆ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್? ಯಾವ ಇಯರ್? 2020. ಓಕೆ, ನೆಕ್ಸ್ಟ್ PM ಮತ್ಸ್ಯ ಸಂಪದ ಯೋಜನಾ ಫೋಕಸಸ್ ಆನ್ ವಿಚ್ ಸೆಕ್ಟರ್? ಯಾವ ಸೆಕ್ಟರ್ ಮೇಲೆ PM ಮತ್ಸ್ಯ ಸಂಪದ ಯೋಜನಾ ಇದೆ, ಫೋಕಸ್ ಇದೆ? ಆಫ್ಕೋರ್ಸ್ ಫಿಶರಿ ಮತ್ತು ಆಕ್ವಾಕಲ್ಚರ್. ನೆಕ್ಸ್ಟ್ ಮತ್ಸ್ಯ ಸಂಪದ ಇಂಪ್ಲಿಮೆಂಟೆಡ್ ಬೈ ವಿಚ್ ಮಿನಿಸ್ಟ್ರಿ? ಹೇಳಿದೆ, ಮತ್ಸ್ಯ ಅಂದರೆ ಫಿಶ್ ಅವರೇ ಈ ಸ್ಕೀಮ್ನ ಇಂಪ್ಲಿಮೆಂಟ್ ಮಾಡಿರೋದು. ನೆಕ್ಸ್ಟ್ ಆತ್ಮನಿರ್ಭರ್ ಪಲ್ಸಸ್ ಇನಿಷಿಯೇಟಿವ್ ಮೇನ್ಲಿ ಏಮ್ಸ್ ಟು? ಆತ್ಮನಿರ್ಭರ್ತಾ ಪಲ್ಸಸ್ ಏನಕ್ಕೆ ಫೋಕಸ್ ಮಾಡ್ತಾ ಇದೆ? ಎಕ್ಸ್ಪೋರ್ಟ್ ಮಾಡೋದಕ್ಕಾ, ಅಥವಾ ಪಲ್ಸ್ ಕನ್ಸಂಪ್ಷನ್ನೇ ಕಡಿಮೆ ಮಾಡೋದಕ್ಕಾ, ಅಥವಾ ಪಲ್ಸ್ ಪ್ರೊಡಕ್ಷನ್ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಮಾಡೋದಕ್ಕಾ, ಅಥವಾ ರೈಸ್ದು ಪ್ರೈಸ್ನ ಕಡಿಮೆ ಮಾಡೋದಕ್ಕಾ? ಇದು ಮೂರೂ ಇರ್ರಿಲೆವೆಂಟ್ ಇದೆ. ಇನ್ಕ್ರೀಸ್ ದ ಡೊಮೆಸ್ಟಿಕ್ ಪಲ್ಸ್ ಪ್ರೊಡಕ್ಷನ್ ಈಸ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕಾಟನ್ ಫಾರ್ಮರ್ಸ್. ನಾವು ಕಾಟನ್ ಫಾರ್ಮರ್ಸಿಗೆ ಸಪೋರ್ಟ್ ಮಾಡೋದ್ರಿಂದ ಯಾವ ಇಂಡಸ್ಟ್ರಿಗೆ ಡೈರೆಕ್ಟಾಗಿ ಹೆಲ್ಪ್ ಆಗುತ್ತೆ? ಆಗಲೇ ಹೇಳ್ದಂಗೆ ಕಾಟನ್, ನಾವು ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಲಿಂಕ್ ಆಗಿರುತ್ತೆ. ನೆಕ್ಸ್ಟ್ PM ಕಿಸಾನ್ ಸಂಪದ ಯೋಜನಾ ಈಸ್ ಇಂಪ್ಲಿಮೆಂಟೆಡ್ ಬೈ ವಿಚ್ ಮಿನಿಸ್ಟ್ರಿ? ಕಿಸಾನ್ ಸಂಪದ ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದ್ದೆ. ನಾವು ಕಿಸಾನ್ ಅಂತ ನೋಡಿದ ತಕ್ಷಣ ಅಗ್ರಿಕಲ್ಚರ್ ಅಂದ್ಕೊತೀವಿ, ಅಲ್ಲ, ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ. ಏನು ಬಂದುಬಿಟ್ಟು ಮಾಡೆಲ್ ಯುವ ಗ್ರಾಮ ಸಭಾ ಯೋಜನಾ. ಇದೇನಂದರೆ MYGS, ಎಂ ಫಾರ್ ಮಾಡೆಲ್ ಯುವ ಗ್ರಾಮ ಸಭಾ. ನಾವು ಸ್ಕೂಲ್ ಡೇಸಲ್ಲೆಲ್ಲ ಮಾಡ್ತಾಯಿದ್ವಿ. ಅಂದರೆ ಸ್ಕೂಲಲ್ಲೇ ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟ್, ಲೈಬ್ರರಿ ಯಾರು ನೋಡ್ಕೊಳ್ಳೋ, ಲೈಬ್ರರಿ ಮಿನಿಸ್ಟರು, ಸ್ಪೋರ್ಟ್ಸ್ ಮಿನಿಸ್ಟರು, ಆಮೇಲೆ ಮಿಡ್ ಡೇ ಮೀಲ್ಸ್ದು ಮಿನಿಸ್ಟರು, ಆ ಥರ ಎಲ್ಲ ಮಾಡ್ತಾಯಿದ್ವಿ. ಸೊ ಅದೇ ಥರ ಇದು ಒಂದು ಸ್ಕೀಮ್ ಲಾಂಚ್ ಮಾಡಿದ್ದಾರೆ. ಅಕ್ಟೋಬರ್ 2025 ಮಾಡಿರೋದು. ಏನಂದರೆ ಕೀ ಫೀಚರು, ಸ್ಟೂಡೆಂಟ್ಸು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ, ವಾರ್ಡ್ ಮೆಂಬರಾಗಿ ಆ್ಯಕ್ಟ್ ಮಾಡೋದು. ಸೊ ಏನಾಗುತ್ತೆ ಅಂದರೆ ಮಕ್ಕಳಲ್ಲೂ ಕೂಡ ಒಂದು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಎಜುಕೇಷನ್ ಕೊಡೋದು ಈ ಒಂದು ಸ್ಕೀಮ್ನ ಉದ್ದೇಶ ಆಗಿದೆ. ಇದರಲ್ಲಿ ಯಾವಾಗ ಲಾಂಚ್ ಮಾಡಿದ್ದು ಅಂದರೆ ಇದೇ ವರ್ಷ 2025 ಬೈ ವಿಚ್ ಮಿನಿಸ್ಟ್ರಿ? ಪಂಚಾಯತ್ ರಾಜ್ ಮತ್ತು ಕೊಲಾಬ್ರೇಷನ್ ವಿತ್ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಆ್ಯಂಡ್ ಟ್ರೈಬಲ್ ಅಫೇರ್ಸ್. ಓಕೆ, ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ? 1000 ಸ್ಕೂಲ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. JNV ಆಗಿರ್ಬೋದು, EMRSS ಆಗಿರ್ಬೋದು, ಸ್ಟೇಟ್ ಸ್ಕೂಲ್ಸಲ್ಲಾಗಿರ್ಬೋದು. ಅವರು ಅಲ್ಲಿ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಬೇಕು. ಯಾವ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂದರೆ ಫ್ರಮ್ ಕ್ಲಾಸ್ 9 to 12 ತನಕ. ಇದೊಂದು ಅವ್ರಿಗೆ ಎಕ್ಸ್ಪೀರಿಯನ್ಸ್, ಹೆಂಗೆ ನಡೆಯುತ್ತೆ ಪಂಚಾಯತಿ, ಊರಲ್ಲಿ ಪಂಚಾಯತಿ ಹೆಂಗೆ ನಡೆಯುತ್ತೆ ಅಂತ
ಚಿಕ್ಕ ವಯಸ್ಸಿಂದನೇ ಅವರಿಗೆ ಒಂದು ಎಜುಕೇಷನ್ ಕೊಡುವಂಥದ್ದು. ಇಲ್ಲಿ ಮಕ್ಕಳು ಪಾರ್ಟಿಸಿಪೇಟ್ ಮಾಡಬೇಕು ಅಥವಾ ಸ್ಕೂಲ್ ಪಾರ್ಟಿಸಿಪೇಟ್ ಮಾಡ್ತಾರೆ ಈ ಒಂದು ಸ್ಕೀಮಲ್ಲಿ ಅಂದಾಗ ಆ ಸ್ಕೂಲ್ಗೆ 20,000 ಫೈನಾನ್ಷಿಯಲ್ ಅಸಿಸ್ಟೆಂಟ್ ಕೊಡ್ತಾ ಇದ್ದಾರೆ. ಈ ಒಂದು ಸ್ಕೀಮ್ನು NEP 2020 ಅಂಡರಲ್ಲಿ ಈ ಸ್ಕೀಮು ಬರುತ್ತೆ. ಸೊ ಒನ್ಸ್ ಅಗೇನ್ ರಿವಿಷನ್ ಮಾಡೋಣ. ಮಾಡೆಲ್ ಯುವ ಗ್ರಾಮ ಸಭಾ MYGS ಯಾವಾಗ ಲಾಂಚ್ ಆಯಿತು ಅಂದರೆ ಅಕ್ಟೋಬರ್ 2025 ಮಿನಿಸ್ಟ್ರಿ ಆಫ್ ಪಂಚಾಯತ್ ರಾಜ್ ಆ್ಯಂಡ್ ಮಿನಿಸ್ಟ್ರಿ ಆಫ್ ಎಜುಕೇಷನ್. ಪಂಚಾಯತ್ ರಾಜ್ ಅಂದರೆ ಯಾಕೆ ಅಂದರೆ ಮಕ್ಕಳಿಗೆ ಪಂಚಾಯತಿ ಹೆಂಗೆ ನಡೆಯುತ್ತೆ ಅಂತ ಹೇಳ್ಕೊಡೋದ್ರಿಂದ ಎಜುಕೇಷನ್ ಮತ್ತು ಪಂಚಾಯತ್ ರಾಜ್ ಎರಡೂ ಮಿನಿಸ್ಟ್ರಿ ಇನ್ವಾಲ್ವ್ ಆಗಿದೆ. ಎಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ 1,000 ಸ್ಕೂಲ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡ್ತಾರೆ. JNV ಆಗಿರ್ಬೋದು, EMRSS ಆಗಿರ್ಬೋದು, ಮತ್ತು ಯಾವುದೇ ಸ್ಟೇಟ್ ಸ್ಕೂಲ್ಗಳಲ್ಲಾಗಿರ್ಬೋದು ಅಲ್ಲಿ ಈ ಒಂದು ಸ್ಕೀಮ್ ಇಂಪ್ಲಿಮೆಂಟ್ ಆಗುತ್ತೆ. ನೆಕ್ಸ್ಟ್ ಸ್ವಮಿತ್ವ ಯೋಜನಾ. ಇದು ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್. ನೆನ್ಪಿಟ್ಕೊಳ್ಳಿ, ಸ್ವಮಿತ್ವ ವಿ ಅಂತ ಇದೆ. ಸೊ ವಿಲೇಜ್ ಏರಿಯಾಸಲ್ಲಿ ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ಡ್ ಟೆಕ್ನಾಲಜೀಸ್ ಯೂಸ್ ಮಾಡಿಕೊಂಡು ಹಳ್ಳಿಗಳಲ್ಲಿ ಇರುವಂತಹ ಯಾವುದೋ ರೆಕಾರ್ಡ್ ಆಗದೇ ಇರೋಂತಹ ಲ್ಯಾಂಡ್ಗಳದ್ದು ಅವ್ರ ಓನರ್ ಯಾರು, ಆ ಲ್ಯಾಂಡ್ ಯಾರಿಗೆ ಸೇರಬೇಕು ಅನ್ನೋದನ್ನು ಡಿಜಿಟಲೈಸ್ ಮಾಡೋದು ಅಥವಾ ಅದಕ್ಕೊಂದು ಕರೆಕ್ಟಾಗಿ ಕಾಗದ ಪತ್ರನ ಕೊಡೋದು ಈ ಒಂದು ಸ್ಕೀಮ್ನ ಉದ್ದೇಶ ಆಗಿದೆ. ಯಾವಾಗ ಲಾಂಚ್ ಆಯಿತು ಅಂದರೆ 2020 ಏಪ್ರಿಲ್ 24 ಯಾಕಂದರೆ ಅವತ್ತು ಪಂಚಾಯತ್ ರಾಜ್ ಡೇ ಅವತ್ತು ಏಪ್ರಿಲ್ 24 ಅವತ್ತು ಲಾಂಚ್ ಆಗಿತ್ತು. ಯಾರಿಂದ? ಅಫ್ಕೋರ್ಸ್ ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ ಅವ್ರ ಕಡೆಯಿಂದ ಈ ಒಂದು ಸ್ಕೀಮ್ ಲಾಂಚ್ ಆಯಿತು. ಇದಕ್ಕೆ ಬರೀ ಅವರಿದ್ರೆ ಸಾಕಾಗಲ್ಲ, ಸರ್ವೆ ಆಫ್ ಇಂಡಿಯಾ, ಯಾಕಂದರೆ ಯಾವ್ಯಾವ ಲ್ಯಾಂಡು ಇನ್ನೂ ರೆಕಾರ್ಡ್ ಕರೆಕ್ಟಾಗಿಲ್ಲ ಆ ಲ್ಯಾಂಡ್ನ ಹುಡುಕಬೇಕು. ಯಾರು ಮಾಡ್ತಾರೆ ಅದು ಸರ್ವೆ ಆಫ್ ಇಂಡಿಯಾ ಮಾಡ್ತಾರೆ. ಅದಕ್ಕೆ ಹೆಲ್ಪ್ ಮಾಡೋದು ಸ್ಟೇಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ಸು. ನೆಕ್ಸ್ಟ್ ಪಂಚಾಯತ್, ಆ ಹಳ್ಳಿಗಳಲ್ಲಿರುವಂತಹ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳು ಹೆಲ್ಪ್ ಮಾಡ್ತಾರೆ. ಯಾವುದು ಲ್ಯಾಂಡಿಗೆ ಕರೆಕ್ಟಾಗಿ ರೆಕಾರ್ಡ್ ಇಲ್ಲ, ಯಾವುದು ಪಾಳು ಬಿದ್ದಿರೋ ಅಂತಹ ಭೂಮಿಗಳಿದೆ, ಆಸ್ತಿಗಳಿದೆ, ಆ ಆಸ್ತಿಗಳದ್ದು ಲ್ಯಾಂಡ್ಗಳದ್ದು ರೆಕಾರ್ಡ್ ಮಾಡೋದು ಈ ಸ್ಕೀಮ್ನ ಉದ್ದೇಶ ಆಗಿದೆ. ಈ ಸ್ಕೀಮ್ನ ಇಂಪಾರ್ಟೆಂಟ್ ಫೀಚರ್ಸ್ಗಳು ಏನೇನು? ಇದರಲ್ಲಿ ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಈ ಸ್ವಮಿತ್ವ ಸ್ಕೀಮ್ನ ಮಾಡ್ತಾರೆ. ಡ್ರೋನ್ ಯೂಸ್ ಮಾಡಿಕೊಂಡು ಆ ಲ್ಯಾಂಡಿನ ಮ್ಯಾಪಿಂಗ್ ಮಾಡ್ತಾರೆ. ಎಷ್ಟು ಉದ್ದ ಇದೆ, ಎಷ್ಟು ಅಗಲ ಇದೆ, ಅಕ್ಕಪಕ್ಕ ಏನೇನಿದೆ, ಇಲ್ಲೊಂದು ಹೈವೇ ಬರುತ್ತಾ ಅಥವಾ ಪಕ್ಕದಲ್ಲೊಂದು ಸ್ಕೂಲ್ ಇದೆಯಾ, ಆ ಥರ ಒಂದು ಏನೇನಿದೆ ಅಕ್ಕಪಕ್ಕ ಆ ಥರದ್ದು ರೆಕಾರ್ಡ್ಗಳನ್ನ ಡ್ರೋನ್ ಯೂಸ್ ಮಾಡಿಕೊಂಡು ಮ್ಯಾಪಿಂಗ್ ಮಾಡ್ತಾರೆ. ಲ್ಯಾಂಡ್ ರೆಕಾರ್ಡ್ನ ಮತ್ತು ಡಿಜಿಟಲ್ ವಿಲೇಜ್ ಮ್ಯಾಪ್ ಮಾಡೋದು ಈ ಸ್ಕೀಮ್ನ ಮೇನ್ ಏಮ್ ಆಗಿದೆ. ಇದರಿಂದ ಏನೇನು ಬೆನಿಫಿಟ್ ಆಗುತ್ತೆ ಅಂದರೆ ಪ್ರಾಪರ್ಟಿ ಕಾರ್ಡ್ ಅಂತ ಬರುತ್ತೆ. ಈ ಲ್ಯಾಂಡ್ ನಂದೇ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಪ್ರಾಪರ್ಟಿ ಕಾರ್ಡ್ ಬರುತ್ತೆ. ಆ ಕಾರ್ಡ್ ಯಾಕೆ ಬೇಕು ಅಂದರೆ ಆ ಕಾರ್ಡನ್ನ ಯೂಸ್ ಮಾಡಿಕೊಂಡು ಲೋನ್ ಅಪ್ಲೈ ಮಾಡ್ಬೋದು ಇದರಿಂದ. ಆ್ಯಂಡ್ ಈ ಭೂಮಿ ನಂದು, ಈ ಭೂಮಿ ನಿಂದಲ್ಲ ಅಂತ ಕೆಲವರು ಜಗಳ ಮಾಡ್ತಿರ್ತಾರಲ್ವ. ಸೊ ಈ ಪ್ರಾಪರ್ಟಿ ಕಾರ್ಡ್ ಇದ್ದರೆ ಆ ಜಗಳಗಳು ಕಡಿಮೆ ಆಗುತ್ತೆ, ಕೋರ್ಟಲ್ಲಿ ಡಿಸ್ಪ್ಯೂಟ್ಸ್ ಕಡಿಮೆ ಆಗುತ್ತೆ. ಆ್ಯಂಡ್ ಕೆಲವ್ರು ಏನಂದರೆ ಇದು ನಮ್ಮ ಭೂಮಿ ಅಲ್ಲ, ನಮ್ಮ ಹತ್ರ ಭೂಮಿನೇ ಇಲ್ಲ ಅಂತ ಹೇಳಿಕೊಂಡು OBC ಕಾರ್ಡು, EWS ಕಾರ್ಡ್ ಮಾಡಿಸ್ಕೊತಾ ಇರ್ತಾರೆ. ಅಂಥವ್ರನ್ನ ಸಿಗಾಕ್ಸ್ಕೊಳ್ಳೋಕ್ಕೆ, ಅವರಿಂದ ಟ್ಯಾಕ್ಸ್ ತಗೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಉಪಾಯ ಅಂತ ಹೇಳ್ಬೋದು. ಸ್ವಮಿತ್ವ ಸ್ಕೀಮ್ ಏನು? ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ ಟೆಕ್ನಾಲಜಿ. ಇದರದ್ದು ಒಂದು ಮೈಂಡ್ ಮ್ಯಾಪ್ ಇದೆ, ಹಾಗೆ ನೋಡೋಣ.
ಸ್ವಾಮಿತ್ವ ಯೋಜನಾ ಸರ್ವೆ ಆಫ್ ವಿಲೇಜಸ್ ಆ್ಯಂಡ್ ಮ್ಯಾಪಿಂಗ್ ವಿತ್ ಇಂಪ್ರೂವೈಸ್ ಟೆಕ್ನಾಲಜಿ ಇನ್ ವಿಲೇಜ್ ಏರಿಯಾಸ್. ಪಂಚಾಯತ್ ರಾಜ್ ಮಿನಿಸ್ಟ್ರಿ ಅದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಬರ್ತದೆ ಅಂದರೆ ಸರ್ವೆ ಆಫ್ ಇಂಡಿಯಾ, ಸರ್ವೆ ಆಫ್ ರೆವಿನ್ಯೂ ಡಿಪಾರ್ಟ್ಮೆಂಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್. ಕೀ ಫೀಚರ್ಸ್ ಏನಂದರೆ ಡ್ರೋನ್ ಟೆಕ್ನಾಲಜಿ ಯೂಸ್ ಮಾಡ್ಕೊಳ್ಳೋದು, ಅಕ್ಯುರೇಟ್ ಲ್ಯಾಂಡ್ ರೆಕಾರ್ಡ್ನ ಮೇಂಟೈನ್ ಮಾಡೋದು, ಮತ್ತು ಮ್ಯಾಪಿಂಗ್ ಆಫ್ ವಿಲೇಜ್ ಏರಿಯಾಸ್ ವಿಚ್ ಆರ್ ಅಬಾದಿ ಆರ್ ಇನ್ಹ್ಯಾಬಿಟೆಡ್. ಯಾರೂ ಅದಕ್ಕೆ ಓನರ್ ಇಲ್ಲ, ಯಾವ ಓನರು ಅಂತ ಕಂಡುಹಿಡಿದು ಆ ಏರಿಯಾನ ಮ್ಯಾಪಿಂಗ್ ಮಾಡೋದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಯಾವಾಗ ಲಾಂಚ್ ಆಯಿತು? 2020 ಏಪ್ರಿಲ್ 24. ನೆಕ್ಸ್ಟ್ ಬಂದು ನಕ್ಷಾ ಪ್ರೋಗ್ರಾಮ್. ಇದು ಸೇಮ್ ಸ್ವಾಮಿತ್ವ ಥರನೇ ಸ್ಕೀಮ್, ಬಟ್ ಹೆಸರು ನಕ್ಷಾ. ಎಲ್ಲಿ ಮಾಡೋದು? ಅರ್ಬನ್ ಏರಿಯಾಸಲ್ಲಿ. ಸ್ವಾಮಿತ್ವ ಬಂದುಬಿಟ್ಟು ವಿಲೇಜ್ ಏರಿಯಾಸ್, ನಕ್ಷಾ ಬಂದು ಅರ್ಬನ್ ಏರಿಯಾಸ್. ಇದು ಯಾವಾಗ ಲಾಂಚ್ ಆಯಿತು? 2024 ಪೈಲಟ್ ಫೇಸಲ್ಲಿ, ಅಂದರೆ ಒಂದು ಚಿಕ್ಕ ಏರಿಯಾದಲ್ಲಿ ಶುರುವಾಗಿದ್ದಂತಹ ಒಂದು ಸ್ಕೀಮು. ಇದನ್ನು ಕೂಡ ಪಂಚಾಯತ್ ರಾಜ್ ಅವರೇ ಮಿನಿಸ್ಟ್ರಿ. ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಸೇಮ್ ಸರ್ವೆ ಆಫ್ ಇಂಡಿಯಾ. ನೆಕ್ಸ್ಟ್ ಇದು ಮೊದಲೇ ಹೇಳ್ದಂಗೆ ಸ್ವಾಮಿತ್ವ ಅಂತ ಇನ್ಸ್ಪೈರ್ ಆಗಿರೋಂತಹ ಸ್ಕೀಮು. ಅದು ಸ್ವಾಮಿತ್ವ ರೂರಲ್ ಏರಿಯಾಸ್ಗೆ, ಇದು ಅರ್ಬನ್ ಏರಿಯಾಸ್ಗೆ. ಏನಿದ್ರದ್ದು ಆಬ್ಜೆಕ್ಟಿವ್ ಅಂದರೆ ಟು ಕ್ರಿಯೇಟ್ ಅಕ್ಯುರೇಟ್ GIS ಬೇಸ್ಡ್ ಲ್ಯಾಂಡ್ ರೆಕಾರ್ಡ್ಸ್. ಅದರಲ್ಲೂ ಅಷ್ಟೇ ವಿಲೇಜ್ ಮ್ಯಾಪಿಂಗ್ ಮಾಡ್ತಾಯಿದ್ವಿ, ಇಲ್ಲ GIS ಬೇಸ್ಡ್ ಲ್ಯಾಂಡ್ ರೆಕಾರ್ಡ್ಸ್ನ ಅರ್ಬನ್ ಏರಿಯಾದಲ್ಲಿ ಮಾಡೋದು. ನೆಕ್ಸ್ಟ್ ಓನರ್ಶಿಪ್ ರೆಕಾರ್ಡ್ ಕೊಡೋದು ಸಿಟಿಸನ್ಸ್ಗೆ. ನೆಕ್ಸ್ಟು ಅರ್ಬನ್ ಪ್ಲ್ಯಾನಿಂಗ್ ಮತ್ತು ಟ್ಯಾಕ್ಸೇಷನ್. ಸೇಮ್ ಸ್ವಾಮಿತ್ವ ಹೆಂಗಿತ್ತು ಅದೇ, ಬಟ್ ಇದು ಅರ್ಬನ್ ಏರಿಯಾದಲ್ಲಿ ಮಾಡ್ತೀವಿ. ಇದ್ರದ್ದೊಂದು ಮೈಂಡ್ ಮ್ಯಾಪ್ ಇದೆ, ನೋಡ್ಕೊಂಡ್ಬಿಡೋಣ. ನಕ್ಷಾ ಪ್ರೋಗ್ರಾಮ್ ಇದರದ್ದು ಫುಲ್ ಫಾರ್ಮ್ ಏನಂದರೆ ನ್ಯಾಷನಲ್ ಜಿಯೋಸ್ಪೇಷಿಯಲ್ ನಾಲೆಡ್ಜ್ ಬೇಸ್ಡ್ ಲ್ಯಾಂಡ್ ಸರ್ವೆ ಆಫ್ ಅರ್ಬನ್ ಹ್ಯಾಬಿಟ್ಯಾಟ್ಸ್. ಇದು ಯಾವ ಮಿನಿಸ್ಟ್ರಿ? ಪಂಚಾಯತ್ ರಾಜ್ ಆ್ಯಂಡ್ ಸರ್ವೆ ಆಫ್ ಇಂಡಿಯಾ. ಅದರಲ್ಲಿ ಡಿಪಾರ್ಟ್ಮೆಂಟ್ ಕೂಡ ಇನ್ವಾಲ್ವ್ ಆಗುತ್ತೆ. ಆಬ್ಜೆಕ್ಟಿವ್ ಲ್ಯಾಂಡ್ ರೆಕಾರ್ಡ್, ಅರ್ಬನ್ ಲ್ಯಾಂಡ್ ರೆಕಾರ್ಡ್ನ ಅಕ್ಯುರೇಟಾಗಿ ಮೇಂಟೈನ್ ಮಾಡೋದಕ್ಕೆ, GIS ಬೇಸ್ಡ್ ಮ್ಯಾಪಿಂಗ್ ಮಾಡೋದಕ್ಕೆ, ಕ್ಲಿಯರ್ ಪ್ರಾಪರ್ಟಿ ಓನರ್ಶಿಪ್ಗೋಸ್ಕರ ಈ ಒಂದು ಸ್ಕೀಮ್ನ ಲಾಂಚ್ ಮಾಡಿರೋದು. ಯಾವಾಗ? ಪೈಲಟ್ ಬೇಸಲ್ಲಿ 2024 ಆಯಿತು. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಅಂದರೆ 100% ಸೆಂಟ್ರಲ್ ಅವರೇ ನೋಡ್ಕೋತಾರೆ. ನೆಕ್ಸ್ಟ್ ಇದ್ರದ್ದು ಕೀ ಫೀಚರ್ ಏನಂದರೆ ಇದು ಸ್ವಾಮಿತ್ವ ಥರನೇ, ಬಟ್ ಮೇನ್ಲಿ ಫೋಕಸ್ ಆನ್ ಅರ್ಬನ್. ಇದರಲ್ಲೂ ಪ್ರಾಪರ್ಟಿ ಕಾರ್ಡ್ ಕೊಡ್ತಾರೆ. ಓನರ್ಶಿಪ್ ಯಾರ್ದು ಅನ್ನೋದು ಇದರಲ್ಲಿ ಗೊತ್ತಾಗತ್ತೆ. ಟೆಕ್ನಾಲಜಿ ಏನು ಯೂಸ್ ಮಾಡಿದ್ದಾರೆ ನಕ್ಷಾ ಪ್ರೋಗ್ರಾಮಲ್ಲಿ ಅಂದರೆ GIS ಮ್ಯಾಪಿಂಗ್, ಡ್ರೋನ್ ಸರ್ವೆ ಮತ್ತು ಡಿಜಿಟಲ್ ಮ್ಯಾಪ್ ಯೂಸ್ ಮಾಡಿಕೊಂಡು ಒಂದು ಅರ್ಬನ್ ಏರಿಯಾದನ್ನು ಕಂಪ್ಲೀಟ್ ಮ್ಯಾಪಿಂಗ್ ಮಾಡೋದು ಈ ಒಂದು ಸ್ಕೀಮ್ನ ಉದ್ದೇಶ. ನೆಕ್ಸ್ಟ್ ಏನು ಬೆನಿಫಿಟ್ಸ್ ಅಂದರೆ ಸೇಮ್ ಲ್ಯಾಂಡ್ ಡಿಸ್ಪ್ಯೂಟ್ ಏನಾದರೂ ಇದ್ದರೆ ಅದನ್ನು ನಾವು ಕಡಿಮೆ ಮಾಡ್ಬೋದು. ಲೀಗಲ್ಲಿ ಕ್ಲಾರಿಟಿ ಇದೆ, ಕೋರ್ಟಲ್ಲಿ ಡಿಸ್ಪ್ಯೂಟ್ಸ್ ಕಡಿಮೆ ಆಗುತ್ತೆ, ಆ್ಯಂಡ್ ಬೆಟರ್ ಅರ್ಬನ್ ಪ್ಲ್ಯಾನಿಂಗ್ಗೆ ಹೆಲ್ಪ್ ಮಾಡುತ್ತೆ. ಇದು ಒಂದು ಇಂಪಾರ್ಟೆಂಟ್ ಏನಂದರೆ ಸ್ವಾಮಿತ್ವ ರೂರಲ್ ಏರಿಯಾಸಿಗೆ, ನಕ್ಷಾ ಅರ್ಬನ್ ಏರಿಯಾಸ್ಗೆ. ನೆಕ್ಸ್ಟ್ ಸ್ಕೀಮ್ ಬಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ. ಇದು ಕಿಸಾನ್ ಸಮ್ಮಾನ್ ನಿಧಿ ಅಂದರೆ ಕಿಸಾನ್ ಅಂದರೆ ರೈತರು, ಅವರಿಗೆ ಸಮ್ಮಾನ್ ಅಂದರೆ ಸನ್ಮಾನ ಅಂತ, ಸನ್ಮಾನ ನಿಧಿ. ಇದು ಒಂದು ಅವರಿಗೋಸ್ಕರ ದುಡ್ಡು ಎತ್ತಿಟ್ಟು ಅವ್ರಿಗೆ ಕೊಡೋದು ಅನ್ನೋದು ಅರ್ಥ. ಇದು ಹಿಂದಿಯಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ರೈತರಿಗೋಸ್ಕರ, ರೈತರಿಗೆ ಸನ್ಮಾನ ಮಾಡೋಕ್ಕೋಸ್ಕರ ಎತ್ತಿಟ್ಟಿರೋಂತಹ ದುಡ್ಡು ಅಂತ ನೆನ್ಪಿಟ್ಕೋಬೋದು. ಕಿಸಾನ್ ಸಮ್ಮಾನ್ ನಿಧಿ ಯಾವಾಗ ಲಾಂಚ್ ಆಯಿತು ಅಂದರೆ 2019 ಲಾಂಚ್ ಆಗಿತ್ತು. ಇದು ನಮ್ಮ ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್. ಇದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಅಂದರೆ 100% ಸೆಂಟ್ರಲ್ ಅವ್ರು ನೋಡ್ಕೋತಾರೆ. ಫೈನಾನ್ಷಿಯಲ್ ಅಸಿಸ್ಟೆಂಟ್ ಫಾರ್ ಫಾರ್ಮರ್ಸ್ ಅಂದರೆ ಪ್ರತಿ ವರ್ಷ 6,000 ಒಂದು ಫ್ಯಾಮಿಲಿಗೆ ಬರುತ್ತೆ. 2,000ನ 3 ಸರಿ ವರ್ಷಕ್ಕೆ ಕೊಡ್ತಾರೆ, ಟೋಟಲಾಗಿ 6K. ಇದರ ಇಂಪಾರ್ಟೆನ್ಸ್ ಏನಂದರೆ ಇಟ್ ಎನ್ಶೂರ್ ದ ಇನ್ಕಮ್ ಸ್ಟೆಬಿಲಿಟಿ ಆಫ್ ಫಾರ್ಮರ್ಸ್,
ಸಪೋರ್ಟ್ ಸ್ಮಾಲ್ ಆ್ಯಂಡ್ ಮಾರ್ಜಿನಲ್ ಫಾರ್ಮರ್ಸ್, ಸ್ಟ್ರೆಂಥನ್ ದ ರೂರಲ್ ಎಕಾನಮಿ. ಅಂದರೆ ರೂರಲ್ ಎಕಾನಮಿ ಇನ್ಕ್ರೀಸ್ ಮಾಡುತ್ತೆ. ಯಾಕಂದರೆ ಎಕ್ಸ್ಟ್ರಾ 6,000 ವರ್ಷಕ್ಕೆ ಒಂದು ರೈತರ ಮನೆಗೆ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ರೂರಲ್ ಎಕಾನಮಿ ಕೂಡ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಇಟ್ ಕಾಂಪ್ಲಿಮೆಂಟ್ಸ್ ದ MSP ಆ್ಯಂಡ್ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್. ಇದು MSP ಮತ್ತು ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮ್ ಜೊತೆಗೆ ಅಡಿಷ್ನಲ್ ಆಗಿ ಈ ಒಂದು 6,000ನ ಕೊಡ್ತಾ ಇರೋದು. ಸೊ ಇಟ್ ವಿಲ್ ಹೆಲ್ಪ್ ರೂರಲ್ ಎಕಾನಮಿ ಆ್ಯಂಡ್ ಫಾರ್ಮರ್ಸ್ ಸ್ಟೆಬಿಲಿಟಿ. ಇದರದೊಂದು ಮೈಂಡ್ ಮ್ಯಾಪ್ ಇದೆ, ನೋಡ್ಕೊಳ್ಳೋಣ. ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯಾವಾಗ ಲಾಂಚ್ ಆಯಿತು ಅಂದರೆ 2019 ಯಾರು ನೋಡ್ಕೊಳ್ಳೋದು, ಮಿನಿಸ್ಟ್ರಿ ಆಫ್ ಅಗ್ರಿಕಲ್ಚರ್ ಆ್ಯಂಡ್ ಫಾರ್ಮರ್ ವೆಲ್ಫೇರ್. ಇದು 100% ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಫಂಡೆಡ್ ಬೈ ಯೂನಿಯನ್ ಗೌರ್ಮೆಂಟ್ ಆಗಿರುತ್ತೆ. ನೆಕ್ಸ್ಟು ಇದ್ರದ್ದು ಆಬ್ಜೆಕ್ಟಿವ್ ಏನಂದರೆ ಡೈರೆಕ್ಟ್ ಇನ್ಕಮ್ ಟು ಸಪೋರ್ಟ್ ಫಾರ್ಮರ್ಸ್ ಆ್ಯಂಡ್ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಫ್ರಮ್ ಫಾರ್ಮ್ ಇನ್ವೆಸ್ಟ್ಮೆಂಟ್. ಈ ಥರ ಬೆನಿಫಿಟ್ ಅಂದರೆ 1 ವರ್ಷಕ್ಕೆ 6,000, 3 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಅಂದರೆ 2,000 3 ಸರಿ ಕೊಡ್ತಾರೆ 1 ವರ್ಷದಲ್ಲಿ. ಹೇಗೆ ಅವರಿಗೆ ಅಕೌಂಟಿಗೆ ಸಿಗುತ್ತೆ ಅಂದರೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಇದೊಂದು ಸರಿ ನಾವು ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಅಂತ ಅಂದ್ಕೊತೀವಿ, ಇದು ಆ್ಯಕ್ಚುಲಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಸ್ವಲ್ಪ MCQs ನೋಡ್ಕೊಂಬಿಡೋಣ. ಸ್ವಾಮಿತ್ವ ಯೋಜನಾ ವಾಸ್ ಲಾಂಚ್ಡ್ ಇನ್ ವಿಚ್ ಇಯರ್? It was launched in 2020. Naksha primarily focused on forest conservation, crop insurance mapping, digital mapping of land records, river linking project. It is actually digital mapping of land records, mainly in urban areas. Next, Swamitva Yojana is main objective of Swamitva Yojana is providing property ownership rights in rural areas. Swamitva rural, Naksha urban areas. Next, under PM Kisan scheme, how much financial assistance is provided to eligible farmer families per year? Per year ನಾವು 6,000 ಕೊಡ್ತೀವಿ, per installment 2,000 ಕೊಡೋದು. 1 ಇಯರ್ಗೆ ನಾವು 6K ಕೊಡ್ತೀವಿ, ಆದರೆ ಒಂದು ಇನ್ಸ್ಟಾಲ್ಮೆಂಟ್ಗೆ 2K ಕೊಡ್ತೀವಿ. ಒಟ್ಟು 3 ಟೈಮ್ಸ್ ಕೊಡ್ತೀವಿ. ಓಕೆ. ನೆಕ್ಸ್ಟು ದ ಅಮೌಂಟ್ ಅಂಡರ್ PM ಕಿಸಾನ್ ಟ್ರಾನ್ಸ್ಫರ್ ಟು ಬೆನಿಫಿಷರಿ ಬೈ ವಿಚ್ ಮೋಡ್? ಆಗಲೇ ಹೇಳಿದ್ದೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. PM Kisan scheme is implemented by which ministry? This is implemented by Agriculture and Farmer Welfare. ಇದು 10 ಸ್ಕೀಮ್ದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಯಾವ ಸ್ಕೀಮ್ ಬಗ್ಗೆ ಅಥವಾ ಯಾವ ಕಾನ್ಸೆಪ್ಟ್ ಬಗ್ಗೆ ವಿಡಿಯೋ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.